Good morning, dear friends. Welcome back to my YouTube channel. Today I am going to record a very important video for Karnataka State Board SSLC students. That is question paper pattern and also the most expected question in each section chapter wise. So it's a must watch video for all SSLC students. So if you're not yet subscribed my YouTube channel, please subscribe and support us to do more content like this. Let us start with our session. See, as we all know, our mathematics exam is scheduled on 28th March 2026, that is on Saturday. ನಮ್ಮ ಎಕ್ಸಾಮ್ ಇರೋದು 28 ಮಾರ್ಚ್ 2026 ಸ್ಯಾಟರ್ಡೆ. ಸೊ ನಮ್ಮ ಇದಕ್ಕಿಂತ ಮುಂಚೆ ಎಕ್ಸಾಮ್ ಮುಗಿದ ಮೇಲೆ ನಮಗೆ 2.5 ದಿನ 2.5 days ಟೈಮ್ ಸಿಗುತ್ತೆ ಫಾರ್ ಫೈನಲ್ ರಿವಿಷನ್. ನಾವು ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲದಕ್ಕೂ ಓದಿ ಚೆನ್ನಾಗಿ ರಿವೈಸ್ ಮಾಡಿರ್ತೀವಿ. ಫೈನಲ್ ರಿವಿಷನ್ಗೆ ನಮಗೆ ಆ ಎಕ್ಸಾಮ್ ಬರ್ದಿದ್ದು ಒಂದು ಅರ್ಧ ದಿನ ಮತ್ತೆ 2 ಫುಲ್ ಡೇ ಸಿಗುತ್ತೆ. ಸೊ ಒಟ್ಟು ನಮಗೆ 2.5 ದಿನ ಟೈಮ್ ನಮಗೆ ಎಕ್ಸಾಮ್ಗೆ ರೆಡಿ ಆಗಲಿಕ್ಕೆ ಸಿಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋಣ. ಯಾವ್ಯಾವ ತರ ಕ್ವಶನ್ಸ್ ಇರುತ್ತೆ ನಮಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ 6 ಡಿಫ್ರೆಂಟ್ ಸೆಕ್ಷನ್ಸ್, 6 ಡಿಫ್ರೆಂಟ್ ಹೆಡ್ಡಿಂಗ್ಸ್ ಅಥವಾ ಸೆಕ್ಷನ್ಸ್ ಇರುತ್ತೆ. ಫಸ್ಟ್ ಯಾವುದು? ಆಬ್ಜೆಕ್ಟಿವ್ ಟೈಪ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ. 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ ಆ ಫಸ್ಟ್ ಮೇನ್ ಇಂದ ನನಗೆ ಸಿಗುತ್ತೆ. ಅದೇ ತರ ವೆರಿ ಶಾರ್ಟ್ ಆನ್ಸರ್ ಟೈಪ್ ನನಗೆ 8 ಕ್ವಶನ್ಸ್ ಇರುತ್ತೆ. ಅದರಲ್ಲೂ ಕೂಡ ಯಾವುದೇ ತರದ ಇಂಟರ್ನಲ್ ಚಾಯ್ಸ್ ಇರೋದಿಲ್ಲ. ಇವೆರಡಕ್ಕೂ ಕೂಡ 8 ಕ್ವಶನ್ ಕೊಟ್ಟಿರ್ತಾರೆ, 8 ಕೂಡ ನೀವು ಬರೀಬೇಕು, ಯಾವುದೇ ತರದ ಚಾಯ್ಸ್ ಇರಲ್ಲ. ಅದಕ್ಕೂ ಕೂಡ 8 ಮಾರ್ಕ್. ಈಗ ಶಾರ್ಟ್ ಆನ್ಸರ್ ಟೈಪ್ 2 ಮಾರ್ಕ್. ಸೊ ಶಾರ್ಟ್ ಆನ್ಸರ್ ಟೈಪ್ 2 ಮಾರ್ಕ್ ಕ್ವಶನ್ಸ್ ಅವೆಷ್ಟಿರುತ್ತೆ? ಅದು 8 ಇರುತ್ತೆ, ಒಂದೊಂದಕ್ಕೆ 2 ಮಾರ್ಕು. ಸೊ ಅಲ್ಲಿ ನನಗೆ 2 ಕ್ವಶನ್ಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅಂದ್ರೆ 8 ಕ್ವಶನ್ ಅಲ್ಲಿ ಯಾವುದೋ 2 ಕ್ವಶನ್ ಅಲ್ಲಿ 2 ಕ್ವಶನ್ ಇರುತ್ತೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಕ್ವಶನ್ ಆನ್ಸರ್ ಮಾಡ್ಬೋದು. ಸೊ ಟೋಟಲ್ ಅಲ್ಲಿಂದ ನನಗೆ 16 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ 4th ಸೆಕ್ಷನ್ ಯಾವುದು ಅಂದ್ರೆ ಲಾಂಗ್ ಆನ್ಸರ್ ಟೈಪ್ 3 ಮಾರ್ಕ್. ಲಾಂಗ್ ಆನ್ಸರ್ ಟೈಪ್ ಅಲ್ಲಿ 3 ತರ ಕ್ವಶನ್ಸ್ ಇದೆ ನಮಗೆ, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್. 3 ಮಾರ್ಕ್ ನನಗೆ 9 ಕ್ವಶನ್ ಇರುತ್ತೆ. ಆ 9 ಕ್ವಶನ್ ಅಲ್ಲಿ 4 ಕ್ವಶನ್ಸ್ಗೆ ನನಗೆ ಇಂಟರ್ನಲ್ ಚಾಯ್ಸ್. 5 ಕ್ವಶನ್ 5 ಆಸ್ ಇಟ್ ಇಸ್ ಇರುತ್ತೆ. ಉಳಿದಿರುವಂತ 4 ಕ್ವಶನ್ ಇದು ಇದೇ ಚಾಪ್ಟರ್ ಬರಬೇಕು, ಇದಕ್ಕೆ ಕೊಡಬೇಕು ಅಂತ ಯಾವುದೇ ತರದ ರೂಲ್ಸ್ ಇಲ್ಲ. ಅವರು ಕ್ವಶನ್ ಪೇಪರ್ ಸೆಟ್ಟರ್ ಯಾವುದೇ ಕ್ವಶನ್ಗೆ ಕೂಡ ಅವರು ಚಾಯ್ಸ್ ನ ಚೂಸ್ ಮಾಡಬಹುದು. ಸೊ 2 ಕ್ವಶನ್ ಕೊಟ್ಟಿರ್ತಾರೆ, ನಿನ್ ಮೇಲ್ಗಡೆದು ಅಥವಾ 6 ಅಂತ ಇನ್ನೊಂದು ಕೊಟ್ಟಿರ್ತಾರೆ, ಅದೇ ಒಂದೇ ಒಂದು ಕ್ವಶನ್ ನಂಬರ್ ಅಲ್ಲಿ. ಸೊ ಆ ಕ್ವಶನ್ ನಂಬರ್ ಅಲ್ಲಿ ನೀನು 2ರಲ್ಲಿ ನಿನಗೆ ಯಾವ್ದು ಇಷ್ಟನೋ ಆ ಕ್ವಶನ್ ನ ಅಟೆಂಡ್ ಮಾಡಬಹುದು. ಸೊ ಟೋಟಲ್ 9 ಕ್ವಶನ್. ಲಾಂಗ್ ಆನ್ಸರ್ ಟೈಪ್ ಅಲ್ಲಿ ಸರಿ ಸ್ವಲ್ಪ ಚೇಂಜ್ ಮಾಡಿದರೆ. ನಮಗೆ ಪ್ರೀವಿಯಸ್ ಇಯರ್ ಲೆಲ್ಲ 4 ಕ್ವಶನ್ ಬರ್ತಿತ್ತು, ಸೇಮ್ ಇದೆ, ಬಟ್ ಒಂದೇ ಒಂದು ಕ್ವಶನ್ ಇಂಟರ್ನಲ್ ಚಾಯ್ಸ್ ಇರ್ತಿತ್ತು. ಬಟ್ ಈ ವರ್ಷದಿಂದ ನಮಗೆ 4 ಮಾರ್ಕ್ ಅಲ್ಲಿ ಒಂದು ಇಂಟರ್ನಲ್ ಚಾಯ್ಸ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ 4 ಕ್ವಶನ್ ಅಲ್ಲಿ 2 ಕ್ವಶನ್ಗೆ ನಮಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಇನ್ನೆರಡು ಕ್ವಶನ್ ಒಂದೊಂದು ಕ್ವಶನ್ ಇರುತ್ತೆ, ಅವು ಕಂಪಲ್ಸರಿ ಬರೀಲೇಬೇಕು. ಬಟ್ ಇನ್ನೆರಡು ಕ್ವಶನ್ಗೆ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಂದ್ರೆ 2 ಇರೋದ್ರಿಂದ ಒಂದು ಗೊತ್ತಾಗ್ಲಿಲ್ಲ ಅಂದ್ರೂ ಇನ್ನೊಂದನ್ನ ಮಾಡ್ಲಿಕ್ಕೆ ನಮಗೆ ಚಾನ್ಸ್ ಇರುತ್ತೆ. ಲಾಸ್ಟ್ ಸೆಕ್ಷನ್ 5 ಮಾರ್ಕ್ ಸೆಕ್ಷನ್, ಅದರಲ್ಲಿ ಒಂದು ಕ್ವಶನ್ನೇ ಇರ್ತಿತ್ತು, ನಮಗೆ ಚಾಯ್ಸೇ ಇರ್ತಿರ್ಲಿಲ್ಲ ಮುಂಚೆ ಎಲ್ಲ. ಈ ವರ್ಷದಿಂದ ನಮಗೆ ಏನ್ ಮಾಡಿದ್ದಾರೆ, ಒಂದು ಕ್ವಶನ್ಗೆ ಚಾಯ್ಸ್ ಕೊಡ್ತಿದ್ರೆ ಇರೋದೇ ಒಂದು, ಅದರಲ್ಲೇ 2 ಕ್ವಶನ್ ಕೊಟ್ಟಿರ್ತಾರೆ. ನೀನು ಅದನ್ನಾರು ಬರಿಬಹುದು, ಇದನ್ನಾರು ಬರಿಬಹುದು. ನಿನ್ಗೆ ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಟೈಮ್ ಸೇವಿಂಗ್ ಅನ್ಸುತ್ತೆ ಅದನ್ನ ನೀನು ಅಲ್ಲಿ ಓದಿ ಡಿಸೈಡ್ ಮಾಡ್ಕೋಬಹುದು. ಸೊ ಈ ತರ ನಮ್ಮ ಕ್ವಶನ್ ಪೇಪರ್ ಡಿಸೈನ್ ಆಗಿರುತ್ತೆ. ಸೊ ಟೋಟಲ್ 38 ಕ್ವಶನ್ಸ್ ಇರುತ್ತೆ. 80 ಮಾರ್ಕ್ಗೆ ನಾವು ಎಕ್ಸಾಮ್ ನ ಬರೀತೀವಿ. ಇನ್ನು ಉಳಿದಿರುವಂತ 20 ಮಾರ್ಕಿಗೆ ನಮ್ಮ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ಮತ್ತೆ ಆಕ್ಟಿವಿಟೀಸ್ ನ ಸೇರಿಸಿ ಅದನ್ನ ನಮಗೆ ಕೊಡ್ತಾರೆ. ಅದೆಲ್ಲ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, 191 ಅಂಡ್ ಅಬೋವ್ ಇದ್ರೆ ಏನಾಗುತ್ತೆ ಅದೆಲ್ಲ ನಮಗೆ ರೇಂಜಸ್ ಎಲ್ಲ ಗೊತ್ತಿದೆ. ನಮ್ಮ FA ಮಾರ್ಕ್ಸ್ ಎಲ್ಲ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಒಳ್ಳೆ ಇಂಟರ್ನಲ್ ಅಸೆಸ್ಮೆಂಟ್ ನಿಮಗೆ ಸಿಗುತ್ತೆ. ನಾವು ವಿಲ್ ಮೂವ್ ಆನ್ ಟು ಚಾಪ್ಟರ್ ವೈಸ್. ಈ ಇಂಟರ್ನಲ್ ಚಾಯ್ಸ್ ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಈ ವರ್ಷ ನಮಗೆ ಚಾಪ್ಟರ್ ವೈಸ್ ವೆಯ್ಟೇಜ್ ನ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ನಮಗೆ ಬ್ರಾಂಚ್ ವೈಸ್ ಇರ್ತಿತ್ತು. ಆಲ್ಜಿಬ್ರಾ ಇಂದ ಇಷ್ಟು, ಜಾಮೆಟ್ರಿಯಿಂದ ಇಷ್ಟು, ಸ್ಟ್ಯಾಟ್ಸ್ ಅಂಡ್ ಪ್ರಾಬಬಿಲಿಟಿ ಇಂದ ಇಷ್ಟು, ಟ್ರಿಗ್ನೋಮೆಟ್ರಿ ಇಂದ ಇಷ್ಟು. ಬಟ್ ಇದಿದೇ ಚಾಪ್ಟರ್ ಅಲ್ಲಿ ಇಷ್ಟೇ ಬರುತ್ತೆ ಅಂತ ಇರಲಿಲ್ಲ. ಈ ವರ್ಷ ನಮಗೆ
ಈ ಚಾಪ್ಟರ್ ತಗೊಂಡ್ರೆ ಇಷ್ಟೇ ಚಾಪ್ಟರಿಂದ ಇಷ್ಟೇ ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ ಇದೆ ಅಂದರೆ ಅದರಲ್ಲಿ 1 ಮಾರ್ಕ್ ಎಷ್ಟು, 2 ಮಾರ್ಕ್ ಎಷ್ಟು, 3 ಮಾರ್ಕ್ ಎಷ್ಟು, ಇದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬೋರ್ಡಿಂದನೇ ಕೊಟ್ಟಿರೋದ್ರಿಂದ ಡೆಫಿನೆಟ್ ಆಗಿ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇದನ್ನು ಫಾಲೋ ಮಾಡೇ ಮಾಡ್ತಾರೆ. ನೀವು ಚೆಕ್ ಮಾಡ್ಬೋದು, ನಮ್ಮ ಮಾಡೆಲ್ ಪೇಪರ್ಸ್ 4 ಕೂಡ ಇದೇ ಲೈನ್ಸಲ್ಲಿ ಪ್ರಿಪೇರ್ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಚಾಪ್ಟರ್ ಅಥವಾ ಯಾವುದೇ ಕೆಲಸಕ್ಕೆ ಹೋಗಲಿ, ಅದು ಎಕ್ಸಾಮ್ ಆಗಲಿ ಏನೇ ಆಗಲಿ, ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಡೆಫಿನೆಟ್ಲಿ ಸಕ್ಸಸ್ ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಮುಂಚೆ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವ ಚಾಪ್ಟರ್ ತೊಗೊಂಡು ಬರೋದನ್ನೆಲ್ಲ ಓದೋದಲ್ಲ, ಇದರಲ್ಲಿ ಯಾವ ಕಾನ್ಸೆಪ್ಟ್ಸ್ ಚೆನ್ನಾಗಿ ಓದಬೇಕು, 1 ಮಾರ್ಕ್ಗೆ ಏನೇನು ಕೇಳ್ತಾರೆ, 2 ಮಾರ್ಕ್ಗೆ ಏನೇನು ಕೇಳ್ತಾರೆ, ಅದನ್ನು ಸ್ವಲ್ಪ ಅನಲೈಸ್ ಮಾಡಿಕೊಂಡ್ರೆ ನಾವು ಓದಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಯಾವುದು ಲಾಂಗ್ ತುಂಬ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥ ಕ್ವಶನ್ಸ್ ಇರುತ್ತೋ ಅದಕ್ಕೆ ಹೆಚ್ಚಿಗೆ ಫೋಕಸ್ ಮಾಡೋದ್ರಿಂದ ನನಗೆ ಈಸಿಯಾಗಿ ಲಾಂಗ್ ಆನ್ಸರ್ಸ್ನ ಕೂಡ ಅಟೆಂಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗಾದರೆ ನಮ್ಮ ಫಸ್ಟ್ ಚಾಪ್ಟರ್ ಯಾವುದು, ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸಿಂದ ತಗೊಳ್ಳೋಣ. ಎಷ್ಟು ಮಾರ್ಕ್ಸ್ ಇದೆ, ಯಾವ್ಯಾವ ಕ್ವಶನ್ಸ್ ಇದೆ, ಅದಕ್ಕೇನೇನು ಓದಬೇಕು ಅನ್ನೋದನ್ನ 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್. ಸಿ, ಈ ರಿಯಲ್ ನಂಬರ್ಸ್ ಇಂದ ಟೋಟಲ್ ನನಗೆ 5 ಮಾರ್ಕ್ಗೆ ಕೊಡ್ತಾ ಇದ್ದಾರೆ. ಈ 5 ಮಾರ್ಕಲ್ಲಿ ಒಂದು 1 ಮಾರ್ಕ್ ಇರುತ್ತೆ, ಇನ್ನೊಂದು 2 ಮಾರ್ಕ್ದು 2 ಕ್ವಶನ್ಸ್ ಇರುತ್ತೆ. 3, 4, 5 ಮಾರ್ಕ್ಗೆ ಈ ಚಾಪ್ಟರ್ ಇಂದ ಯಾವುದೇ ಕ್ವಶನ್ಸ್ ಬರಲ್ಲ. ಈಗ 1 ಮಾರ್ಕ್ಗೆ ನಾವು ಏನೇನು ಓದ್ಬೇಕು ಇದರಲ್ಲಿ ನೋಡಿ, ನಾನೆಲ್ಲ ಲಿಸ್ಟ್ ಮಾಡ್ಕೊಬಿಟ್ಟಿದ್ದೀನಿ ಏನೇನು ಕೇಳ್ಬೋದು ಮ್ಯಾಕ್ಸಿಮಮ್. ಸೊ ಡೆಫಿನೇಷನ್ ಆಫ್ rational and irrational numbers. So rational ಮತ್ತೆ irrational number definition. What is rational, right? What is irrational? ಬರೀ ಡೆಫಿನೇಷನ್ ನೋಡಿದ್ರೆ ಸಾಕಾಗಲ್ಲ, ವಿತ್ ಎಕ್ಸಾಂಪಲ್ಗಳು ಕೂಡ ಗೊತ್ತಾಗ್ಬೇಕು ನನಗೆ. ಇದನ್ನ ಎಕ್ಸಾಂಪಲ್, ಇದು ರ್ಯಾಷನಲ್ಲು, ಇದು ಇರ್ರ್ಯಾಷನಲ್ಲು, ಹಿಂಗೆ ಕೊಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರ್ಯಾಷನಲ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇರ್ರ್ಯಾಷನಲ್ ಅಂತ MCQ ಕೊಟ್ಬಿಡ್ಬೋದು. ಅದೇ ಥರ ಪ್ರೈಮ್ ಅಂಡ್ ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಹೋದ ವರ್ಷ 24-25 ಕ್ವಶನ್ ಪೇಪರ್ಲಿ ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಕೇಳ್ಬಿಟ್ಟಿದ್ರು ಮಾಡೆಲ್ ಪೇಪರಲ್ಲಿ. ಅದಕ್ಕೋಸ್ಕರ ಪ್ರೈಮ್ ನಂಬರ್ ಮತ್ತೆ ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಕೂಡ ಗೊತ್ತಿರಬೇಕು. ಇದು ಕೂಡ ವಿತ್ ಎಕ್ಸಾಂಪಲ್. ಡೆಫಿನೇಷನ್ ಕಲ್ತ ಮೇಲೆ ಎಕ್ಸಾಂಪಲ್ ಕೊಡೋದೇನು ತುಂಬ ಕಷ್ಟ ಆಗಲ್ಲ ನಮಗೆ. ಅದಕ್ಕೂ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಏನು ಪ್ರೈಮ್ ನಂಬರ್ ಅಂದರೆ ಅನ್ ಇಂಟೀಜರ್ ಹ್ಯಾವಿಂಗ್ ಎಕ್ಸಾಕ್ಟ್ಲಿ 2 ಪ್ರೈಮ್ ಫ್ಯಾಕ್ಟರ್ಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್. ಯಾವುದಕ್ಕೆ 2ಕ್ಕಿಂತ ಹೆಚ್ಚಿಗೆ ಮೋರ್ ದ್ಯಾನ್ 2 ದ ನಂಬರ್ಸ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್. ಎಕ್ಸಾಕ್ಟ್ ಆಗಿ 2 ಫ್ಯಾಕ್ಟರ್ ಇದ್ರೆ ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಇದೇ ತರ ಎಕ್ಸ್ಪೆಕ್ಟೆಡ್ ಫಾರ್ 1 ಮಾರ್ಕ್ ಇನ್ನೊಂದು ಯಾವುದು ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. Every composite number can be expressed as product of primes and this prime factorization is unique apart from the prime factors occurs. Order in which prime factor occurs ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ, ಆ ಸ್ಟೇಟ್ಮೆಂಟ್ ನ ಆಸ್ ಇಟ್ ಈಸ್ ನಾವು ಮೆಮೊರೈಸ್ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ಸ್ ಡೆಫಿನೇಷನ್ ನ ನಮ್ಮ ಓನ್ ವರ್ಡ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬಾರ್ದು. ಅದೇನಿದೆ ಅಷ್ಟನ್ನೇ ಎಕ್ಸಾಕ್ಟ್ ಆಗಿ ಬರೆಯೋದು ಕಲ್ತ್ಕೋಬೇಕು. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರು 180 ಕೊಟ್ಬಿಟ್ಟು ಅದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಬರೀರಿ ಅಂತ ಹೇಳ್ಬೋದು. ಹಾಗೇನು ಮಾಡ್ಬೇಕು ನೀವು, 180 ತಗೊಂಡ್ರೆ 290s, ನೆಕ್ಸ್ಟು 245s, ನೆಕ್ಸ್ಟ್ 2 ಇಂದ ಡಿವೈಡ್ ಆಗಲ್ಲ, 3 1s 3 5s, ನೆಕ್ಸ್ಟು 3 5s, ನೆಕ್ಸ್ಟು 5 1s, ಈ ಥರ ಬರೆದು 180ನ ಪ್ರೈಮ್ ಫ್ಯಾಕ್ಟರ್ಸ್ ಬರೆಯೋದು. ಎಷ್ಟು 2 ಇದೆ, 2 ಟೈಮ್ಸ್ ಇದೆ. 3 ಎಷ್ಟು ಸತಿ ಇದೆ, 2 ಟೈಮ್ಸ್ ಇದೆ. 5 ಎಷ್ಟು ಸತಿ ಇದೆ, 1 ಟೈಮ್ ಇದೆ. ಈ ಥರ ಬರೆಯೋ ಅಂಥದ್ದನ್ನ ನಾವು ಕಲ್ತ್ಕೋಬೇಕು, ರೈಟ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೇ ಒಂದು ನಂಬರ್ ಕೊಟ್ಟರೆ ಅದನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರೆಯುವಂಥದ್ದು, ರೈಟ್. ನೆಕ್ಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ HCF ಆರ್ LCM. ಯಾವುದೋ 2 ನಂಬರ್ ಕೊಟ್ಬಿಟ್ಟು HCF ಕಂಡುಹಿಡಿಯಕ್ಕೆ ಹೇಳ್ಬೋದು ಅಥವಾ LCM ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ಬೋದು. ನೆಕ್ಸ್ಟ್ ಡೆಫಿನೇಷನ್ಸ್ ಅದಕ್ಕೆಲ್ಲ ಕಲ್ತಿದೀವಿ ನಾವು ಚಾಪ್ಟರ್ಸ್ ಅಲ್ಲಿ, ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದು. ನೆಕ್ಸ್ಟ್ ಡೆಫಿನೇಷನ್ ಆಫ್ ಕೋ ಪ್ರೈಮ್ ನಂಬರ್ಸ್ ವಿತ್ ಎಕ್ಸಾಂಪಲ್. ಕೋ ಪ್ರೈಮ್ ಅಂದ್ರೆ ಯಾಕೆಂದ್ರೆ ನಾವು ಇರ್ರಾಷನಲ್ ನಂಬರ್ಸ್ ಪ್ರೂಫ್ ಬರಿಬೇಕಾದ್ರೆ ಅಲ್ಲಿ ಕೋ ಪ್ರೈಮ್ ಅಂತ ವರ್ಡ್ ಯೂಸ್ ಮಾಡೋದ್ರಿಂದ ಆ ಕೋ ಪ್ರೈಮ್ ಡೆಫಿನೇಷನ್ ಗೊತ್ತಿರಬೇಕು, ಮತ್ತೆ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಆರ್ ಸಮ್ ಎಕ್ಸ್ಪೆಕ್ಟೆಡ್ ಏರಿಯಾಸ್ ಫಾರ್ 1 ಮಾರ್ಕ್ ಇನ್ ರಿಯಲ್ ನಂಬರ್ಸ್. ಇದೇ ತರ ನಮಗೆ 2 ಮಾರ್ಕ್ ತಗೊಂಡ್ರೆ ಏನೇನು ಬರುತ್ತೆ. 2 ಮಾರ್ಕ್ಗೆ ವೆರಿ ಎಕ್ಸ್ಪೆಕ್ಟೆಡ್, ದಟ್ ಈಸ್ ಪ್ರಾಬ್ಲಮ್ಸ್ ಆನ್ finding HCF and LCM. Problems on finding HCF and LCM.
ಆಫ್ ನಂಬರ್ಸ್, ಅದು ಎಸ್ಪೆಷಲಿ ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಮತ್ತು ನಾವು ಮಾಡೆಲ್ ಪೇಪರ್ಸ್ ನೋಡಿದಾಗ ಇದರಲ್ಲೇ ಇದು ಕೂಡ ಇದೆ, ವರ್ಡ್ ಪ್ರಾಬ್ಲಮ್ಸ್. ಒಂದು ಎಕ್ಸಸೈಸಲ್ಲಿ ಪ್ರಾಬ್ಲಮ್ ಇದೆ, ಸೈಕ್ಲಿಂಗ್ ಹೊಡಿತಾ ಇರ್ತಾರೆ, ಒಬ್ರು 18 ನಿಮಿಷ ತಗೋತಾರೆ, ಒಬ್ರು 12 ನಿಮಿಷ ತಗೋತಾರೆ, ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಎಷ್ಟು ನಿಮಿಷ ಆದಮೇಲೆ ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದೇ ವಿಲ್ ಮೀಟ್ ಅಗೈನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಈ ಥರ ಸಿಚುವೇಶನ್ಸ್. ಈಗ ಎಸ್ಪೆಷಲಿ ನಮಗೆ ಸರ್ಕ್ಯುಲರ್ಲಿ ರೊಟೇಟಿಂಗ್ ಪ್ರಾಬ್ಲಮ್ ಅಂದರೆ ಸರ್ಕ್ಯುಲರ್ಲಿ ರೊಟೇಟಿಂಗ್ ಪ್ರಾಬ್ಲಮ್ ಲೈಕ್ ಸೈಕ್ಲಿಂಗ್ ಹಿಂಗೆ ರೊಟೇಟ್ ಆಗ್ತಿದ್ದಾರೆ, ಅಲಾರಾಮ್ ಪ್ರಾಬ್ಲಮ್ಮು ಮತ್ತು ಸಿಗ್ನಲ್ ಲೈಟ್ ಪ್ರಾಬ್ಲಮ್ಮು, ಇವೆಲ್ಲ ಬಂದಾಗ ವಿ ಹ್ಯಾವ್ ಟು ಗೋ ಫಾರ್ LCM. ಇದೇ ಥರ ನನಗೆ ಈಕ್ವಲ್ ಡಿವಿಷನ್ ಮತ್ತು ಗ್ರೇಟೆಸ್ಟ್, ಲಾರ್ಜೆಸ್ಟ್, ಈ ಥರದ್ದೆಲ್ಲ ಬಂದರೆ HCF. ಅದೇ ಇಲ್ಲಿ ಮಿನಿಮಮ್ ಬಂದರೂ ಕೂಡ ನಾವು LCMಗೆ ತಗೋಬೇಕು. ಈ ಐಡಿಯಾಸ್ ಇಟ್ಕೋಬೇಕು, ಆ ಪ್ರಾಬ್ಲಮ್ ಓದಬೇಕು. ಅಲಾರಾಮ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯಾ, ಸಿಗ್ನಲ್ ಲೈಟ್ ಇದೆಯಾ ಅಂದರೆ ಅವೆಲ್ಲ ಕೂಡ ಸರ್ಕ್ಯುಲರ್ಲಿ. ಅಲಾರಾಮ್ ಅಂದ್ರೆ ಏನು, ಈಗ 6 ಗಂಟೆಗೆ ಸೆಟ್ ಮಾಡಿದ್ರೆ ಬೆಳಗ್ಗೆ 6 ಗಂಟೆ ಹೊಡೆಯುತ್ತೆ, ಮತ್ತೆ ಸಂಜೆ 6 ಗಂಟೆ, ಮತ್ತೆ ಬೆಳಗ್ಗೆ 6 ಗಂಟೆ, ಅದೇ ರಿಪೀಟ್ ಆಗ್ತಿರುತ್ತೆ. ಈ ಥರದ ಸಿಚುವೇಶನ್ಸ್ ಬಂದಾಗ, ಮಿನಿಮಮ್ ಇದ್ದಾಗ, ಲೀಸ್ಟ್ ಇದ್ದಾಗ ನಾವು LCMನ ತಗೋಬೇಕು. ಈಕ್ವಲ್ ಡಿವಿಷನ್, ಗ್ರೇಟೆಸ್ಟು, ಲಾರ್ಜೆಸ್ಟು, ಮ್ಯಾಕ್ಸಿಮಮ್ಮು, ಈ ವರ್ಡ್ಸ್ ಬಂದಾಗ ನಾವು ಏನು ಮಾಡಬೇಕು, ಯು ಹ್ಯಾವ್ ಟು ಗೋ ಫಾರ್ HCF. ಇದನ್ನೆಲ್ಲ ನೀವು ಕೀವರ್ಡ್ಸ್ ಅಂತ ಹೇಳ್ತೀವಿ. ಈ ವರ್ಡ್ಸ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಇದನ್ನ ವರ್ಡ್ ಪ್ರಾಬ್ಲಮ್ನು ಕೂಡ ಈ ಚಾಪ್ಟರ್ಲಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ 2 ಮಾರ್ಕ್ಗೆ ಪ್ರೂಫ್ಸ್ ಪ್ರಾಬ್ಲಮ್ಸ್ ಆನ್ HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B. ಆ ರಿಲೇಷನ್ ಇದೆ, ಆ ರಿಲೇಷನ್ ಮೇಲೆ ಪ್ರಾಬ್ಲಮ್. ಸೊ ಇದಿಷ್ಟಿಂದ ಒಂದು ಕ್ವಶನ್ ಬಂದರೆ, ಯಾಕಂದರೆ ಈ ಚಾಪ್ಟರ್ಲಿ 2 ಮಾರ್ಕ್ಗೆ 2 ಇರೋದ್ರಿಂದ ಇರ್ರಾಷನಲ್ ನಂಬರಿಂದ ನಾವು ಇನ್ನೊಂದು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಪ್ರೂಫ್ ಆಫ್ √2, √3, √5, √7 ಯಾವುದೇ ಒಂದು ಇರ್ರಾಷನಲ್ ನಂಬರ್ನ ಕೊಟ್ಬಿಟ್ಟು ಅದನ್ನು ಇರ್ರಾಷನಲ್ ಅಂತ ಪ್ರೂವ್ ಮಾಡೋಕ್ಕೆ ಕೇಳ್ಬೋದು. ಇನ್ನೊಂದು ಪ್ರಾಬ್ಲಮ್ಸ್ ಆನ್ ಇರ್ರಾಷನಲ್, ಲೈಕ್ ಎಕ್ಸಾಂಪಲ್ ಪ್ರೂವ್ ದಟ್ 2 + √3 ಇಸ್ ಇರ್ರಾಷನಲ್. ಈ ಥರ ಪ್ರಾಬ್ಲಮ್ಮು ನನಗೆ 2 ಮಾರ್ಕಿಗೆ ಬರ್ಬೋದು, ಅಥವಾ ಅದರದ್ದು ಪ್ರೂಫೇ ಕೂಡ ಕೇಳ್ಬೋದು. ಸೊ ದಿಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಚಾಪ್ಟರ್ ರಿಯಲ್ ನಂಬರ್ಸ್. ಸೊ 5 ಮಾರ್ಕ್ ಇದೆ, ಯಾವ್ಯಾವ ಥರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ನಾವು ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಚಾಪ್ಟರ್, ಪಾಲಿನಾಮಿಯಲ್ಸ್. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ನಮಗೆ ವಿ ಹ್ಯಾವ್ 5 ಮಾರ್ಕ್ ಅಗೈನ್, 2 1 ಮಾರ್ಕ್ ಕ್ವಶನ್ಸ್ ಅಂಡ್ 1 3 ಮಾರ್ಕ್ ಕ್ವಶನ್. 2 1 ಮಾರ್ಕ್ಗಿದೆ, 1 3 ಮಾರ್ಕ್ಗಿದೆ. 1 ಮಾರ್ಕ್ಗೆ ಏನೇನು ಓದಬೇಕು, ವೆರಿ ಇಂಪಾರ್ಟೆಂಟ್. ತುಂಬ ಕಾನ್ಸೆಪ್ಟ್ಸ್ ಇದೆ ಈ ಚಾಪ್ಟರ್ಲಿ. ಒಂದು ಡೆಫಿನೇಷನ್ ಆಫ್ ಪಾಲಿನಾಮಿಯಲ್. ಇನ್ನು ತುಂಬ ಜನ ಹುಡುಗರು ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆಗ್ತಿರ್ತಾರೆ. ಎಕ್ಸ್ಪ್ರೆಷನ್ ಹ್ಯಾವಿಂಗ್ 3 or more ಟರ್ಮ್ಸ್ ಇಸ್ ಪಾಲಿನಾಮಿಯಲ್ ಅಂತಲೇ ಹೇಳ್ತಾರೆ. ತಪ್ಪದು. ಸೊ ಪಾಲಿನಾಮಿಯಲ್ ಅಂದ್ರೆ ಏನು, ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ the degree of the variable as non-negative integer, ಅಥವಾ ನಾನ್-ನೆಗೆಟಿವ್ ಇಂಟೀಜರ್ ಬದಲು ನೀವು ಹೋಲ್ ನಂಬರ್ ಕೂಡ ಬರೀಬೋದು. ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ತಗೊಂಡ್ರೆ ಅಲ್ಲಿರುವಂಥ ವೇರಿಯೇಬಲ್ದು ಪವರ್ ಇನ್ ಈಚ್ ಟರ್ಮ್ ನಾನ್-ನೆಗೆಟಿವ್ ಇಂಟೀಜರ್ ಅಥವಾ ಹೋಲ್ ನಂಬರ್ ಆಗಿದ್ರೆ ಅದನ್ನು ಪಾಲಿನಾಮಿಯಲ್ ಅಂತೀವಿ. ಟೈಪ್ಸ್ ಬಂದಾಗ 2 ಥರ ಡಿವೈಡ್ ಮಾಡ್ತೀವಿ. ಒಂದು ಆನ್ ದ ಬೇಸಿಸ್ ಆಫ್ ಟರ್ಮ್ಸ್, ಆನ್ ದ ಬೇಸಿಸ್ ಆಫ್ ಡಿಗ್ರಿ. ಟರ್ಮ್ಸ್, ಬೇಸಿಸ್ ಆಫ್ ದ ಟರ್ಮ್ಸ್ ಮೇಲೆ ಮೊನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಬರುತ್ತೆ. ಆನ್ ದ ಬೇಸಿಸ್ ಆಫ್ ಡಿಗ್ರಿ ಮೇಲೆ ಕಾನ್ಸ್ಟೆಂಟ್, ಝೀರೋ ಪಾಲಿನಾಮಿಯಲ್, ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್, ಬೈ ಕ್ವಾಡ್ರಾಟಿಕ್, ಇಲ್ಲಿ ತನಕ ಕೂಡ ನಾವು ಕಲ್ತ್ಕೋಬೇಕು. ಇದನ್ನೆಲ್ಲ ಡಿಗ್ರಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಡಿಗ್ರಿ 3 ಇರುವಂಥ ಪಾಲಿನಾಮಿಯಲ್. ಬೈನಾಮಿಯಲ್ ಅಂದರೆ 2 ಟರ್ಮ್ ಇರುವಂಥ ಪಾಲಿನಾಮಿಯಲ್, ವಾಟ್ ಎವರ್ ಮೇ ಬಿ ದ ಡಿಗ್ರಿ, ಏನಾರು ಇರಲಿ ಬಟ್ 2 ಟರ್ಮ್ ಇರಬೇಕು. ಬೈ ಕ್ವಾಡ್ರಾಟಿಕ್ ಅಂದರೆ ಡಿಗ್ರಿ 4 ಇರುವಂಥದ್ದು. ಕ್ವಾಡ್ರಾಟಿಕ್ ಅಂದರೆ ಡಿಗ್ರಿ 2 ಇರುವಂಥದ್ದು. ಈ ಥರದ್ದನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಡಿಗ್ರಿ ಆಫ್ ಅ ಪಾಲಿನಾಮಿಯಲ್. ಏನು ಡಿಗ್ರಿ ಅಂದರೆ ಏನು ಅದನ್ನೇ ಕೇಳ್ಬಿಡ್ಬೋದು. ಡಿಗ್ರಿ ಅಂದರೆ ಏನು, ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇನ್ ದ ಗಿವನ್ ಪಾಲಿನಾಮಿಯಲ್ ಇಸ್ ಕಾಲ್ಡ್ ಇಟ್ಸ್ ಡಿಗ್ರಿ. ಅವ್ರು ಕೊಟ್ಟಿರುವಂಥ ಪಾಲಿನಾಮಿಯಲಲ್ಲಿ ಆ ವೇರಿಯೇಬಲಲ್ಲಿ ಯಾವುದು ದೊಡ್ಡ ನಂಬರ್ ಇರುತ್ತೋ ಪವರಲ್ಲಿ, ವೇರಿಯೇಬಲ್ ಪವರೇ ತಗೋಬೇಕು, ನಾಟ್ ಕಾನ್ಸ್ಟೆಂಟ್ ಪವರ್, ಅದನ್ನು ಅದ್ರ ಡಿಗ್ರಿ ಅಂತ ಕರಿತೀವಿ. ಅದೇ ಥರ ಟೈಪ್ಸ್ ಕೊಟ್ಬಿಟ್ಟು ಅದ್ರ ಡಿಗ್ರಿ ಕೇಳ್ಬೋದು. ಗಿವನ್ ಎಕ್ಸಾಂಪಲ್ ಆಫ್ ಅ ಮೊನಾಮಿಯಲ್ ಆಫ್ ಡಿಗ್ರಿ 50 ಅಂತ ಕೇಳ್ಬೋದು. ಈ ಥರದ ಪ್ರಾಬ್ಲಮ್ ಎಲ್ಲ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಫೈಂಡಿಂಗ್ ದ ರಿಮೈನಿಂಗ್ ಝೀರೋಸ್, ಎಸ್ ಬರಬೇಕಿತ್ತು ಇಲ್ಲಿ, ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಈಗ ಒಂದು ಝೀರೋ ಕೊಟ್ಬಿಟ್ಟಿರ್ತಾರೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಫಿಕ್ಸ್ ಇಸ್ ಈಕ್ವಲ್ ಟು 1 ಇಸ್ ಅ ಝೀರೋ ಆಫ್ ಪಾಲಿನಾಮಿಯಲ್. ಫೈಂಡ್ ದ ಅದರ್.
ಒಂದು 0 ಕೊಟ್ಟಿದ್ದಾರೆ, ಆಲ್ಫಾ ಇಸ್ ಈಕ್ವಲ್ ಟು 1 ತಗೊಳ್ಳಿ, ಇನ್ನೊಂದನ್ನ ಬೀಟಾ ಅಂತ ತಗೊಳ್ಳಿ. ಸೊ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೋದು. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 1 ಇಸ್ ಅ ಝೀರೋ ಆಫ್ ಅ ಪಾಲಿನಾಮಿಯಲ್, ಫೈಂಡ್ ಕೆ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕೋಎಫಿಷಿಯಂಟ್ ಜಾಗದಲ್ಲಿ ಕೆ ಹಾಕ್ಬಿಟ್ಟಿರ್ತಾರೆ. ಅದನ್ನ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ ವೇರಿಯೇಬಲ್ಗೆ ಎಕ್ಸ್ಗೆ ಈಕ್ವಲ್ ಟು 0 ಹಾಕ್ಬಿಟ್ಟು ನೀವು ಫೈಂಡ್ ಔಟ್ ಮಾಡುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು. ಆ ಥರದ್ದನ್ನ ನಾವು 1 ಮಾರ್ಕ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್, ಡೈರೆಕ್ಟಾಗಿ ಫಾರ್ಮುಲಾನೇ ಕೇಳ್ಬಿಡ್ಬೋದು ಅವರು. ಯಾವುದೋ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಬಿಟ್ಟು ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್, px square plus qx plus c is a quadratic polynomial. What is the sum of the zeros and product of the zeros? ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಗೊತ್ತು ನನಗೆ, ಮೈನಸ್ ಬಿ ಬೈ ಎ. ಇಲ್ಲಿ ಇದನ್ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜೊತೆ ಕಂಪೇರ್ ಮಾಡಿದಾಗ ಬಿ ಜಾಗದಲ್ಲಿ ಕ್ಯೂ ಇದೆ, ಎ ಜಾಗದಲ್ಲಿ ಪಿ ಇದೆ, ಇದಕ್ಕೆ ಫಾರ್ಮುಲಾ ಏನಾಗುತ್ತೆ ಮೈನಸ್. ಅದೇ ಥರ ಆಲ್ಫಾ ಇಂಟು ಬೀಟಾ ಸಿ ಬೈ ಎ ಅಂದರೆ ವಿಲ್ ಗೆಟ್, ಇಲ್ಲಿ ಆರ್ ಕೊಟ್ಟಿರ್ತಾರೆ, ಸೊ ನನಗೆ ಆರ್ ಬೈ ಪಿ ಬರ್ಬೋದು. ಈ ಥರ ಅವ್ರು ಏನೇ ಒಂದು ಕೊಟ್ಬಿಟ್ಟು ನಿಮಗೆ ಸಮ್ಮು ಪ್ರಾಡಕ್ಟು ಬರೆಯೋಕ್ಕೆ ಕೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ಥರದ ಪ್ರಾಬ್ಲಮ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಒನ್, ಗ್ರಾಫ್ ಆಫ್ ಅ ಪಾಲಿನಾಮಿಯಲ್. ಒಂದು ಗ್ರಾಫ್ ಕೊಟ್ಬಿಟ್ಟು, ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರೋವಂಥ ಒಂದು ಗ್ರಾಫ್ ಕೊಟ್ಬಿಟ್ಟು ಎಷ್ಟು ಝೀರೋಸ್ ಇದೆ, ಇದಕ್ಕೆ ಎಷ್ಟು ಝೀರೋಸ್. ನಾವು ಯಾವುದೇ ಒಂದು ಪಿ ಆಫ್ ಎಕ್ಸ್ನ ತಗೊಂಡಾಗ ಸೊ ಅದು ಎಕ್ಸ್ ಆಕ್ಸಿಸ್ನ ಎಷ್ಟು ಪಾಯಿಂಟಲ್ಲಿ ಮೀಟ್ ಮಾಡುತ್ತೋ ಅದನ್ನು ನಾವೇನಂತ ಹೇಳ್ತೀವಿ, ಅದ್ರ ಝೀರೋಸ್ ಅಂತ ಹೇಳ್ತೀವಿ. ಅದು 3 ಕಡೆ ಮೀಟ್ ಮಾಡಿದ್ರೆ 3 ಝೀರೋ ಇರುತ್ತೆ, 2 ಕಡೆ ಮೀಟ್ ಆಗಿದ್ರೆ 2 ಕಡೆ ಝೀರೋ. ಮೀಟೇ ಆಗಿಲ್ಲ ಅಂದರೆ ಅಂಥ ಪಾಲಿನಾಮಿಯಲ್ಗೆ ಝೀರೋಸೇ ಇರಲ್ಲ ರಿಯಲ್ ನಂಬರ್ಸಲ್ಲಿ, ರೈಟ್? ಸೊ ಇದು ಒಂದು ನಂಬರ್ ಆಫ್ ಝೀರೋಸ್ ಕೇಳೋವಂಥದ್ದು. ಇನ್ನೊಂದು ಏನು ಮಾಡ್ಬೋದು, ಅವ್ರು ಇಲ್ಲೇನೆ ವ್ಯಾಲ್ಯೂಸ್ ಕೊಟ್ಬಿಟ್ಟು -1, -2, -3 ಅಂತ ಕೊಟ್ಬಿಟ್ಟು ಇಲ್ಲಿ 1, 2, 3 ಕೊಟ್ಬಿಟ್ಟು ಝೀರೋಸ್ ಏನಾಗುತ್ತೆ ಅಂತ ಕೇಳ್ಬೋದು. ಈಗ ಯಾವ್ಯಾವ ಪಾಯಿಂಟಲ್ಲಿ ಮೀಟ್ ಆಗಿದೆ, ಒಂದು ಈ ಪಾಯಿಂಟಲ್ಲಿ ಮೀಟ್ ಆಗಿದೆ -2, ಇನ್ನೊಂದು ಈ ಪಾಯಿಂಟಲ್ಲಿ ಮೀಟ್ ಆಗಿದೆ +1, ಆ್ಯಂಡ್ ಇಲ್ಲೊಂದು ಮೀಟ್. ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗುತ್ತೆ. ಅದ್ರ ಝೀರೋಸ್ ಏನು, ಅಲ್ಲಿ ಎಲ್ಲೆಲ್ಲಿ ಮೀಟ್ ಆಗಿದೆಯೋ ಆ ಗ್ರಾಫ್ ಕೊಟ್ಟಿದ್ರೆ ಅವರು ಕರೆಕ್ಟಾಗಿ ಯಾವ ಪಾಯಿಂಟಲ್ಲಿ ಮೀಟ್ ಆಗಿದೆಯೋ ಆ ಪಾಯಿಂಟೇ ಎಕ್ಸ್ ಆಕ್ಸಿಸ್ ಮೇಲಿರುವಂಥ ಪಾಯಿಂಟೇ ನನಗೇನಾಗಿರುತ್ತೆ, ಆ ಪಾಲಿನಾಮಿಯಲ್ಗೆ 0 ಆಗಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಝೀರೋಸ್ ಕೊಟ್ಬಿಟ್ಟಾಗ, ಸೊ ಆಲ್ಫಾ ಬೀಟಾ ಕೊಟ್ಟಿರ್ತಾನೆ, ನಿನಗೆ ಪಾಲಿನಾಮಿಯಲ್ ಕೇಳ್ತಾನೆ. ಸೊ ಪಾಲಿನಾಮಿಯಲ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು, ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ದಿಸ್ ಈಸ್ ವಾಟ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇಫ್ ದ ಝೀರೋಸ್ ಆರ್ ಗಿವನ್. ಅವ್ನು ಝೀರೋಸ್ ಕೊಟ್ಟಿದ್ರೆ ಆ ಈಕ್ವೇಷನ್ ಕಂಡುಹಿಡಿಯೋಕ್ಕೆ, ಆ ಗ್ರಾಫ್ ಆಫ್ ಈಕ್ವೇಷನ್ ಕಂಡುಹಿಡಿಯೋಕ್ಕೆ ಈ ಫಾರ್ಮುಲಾ ಇಟ್ಕೋಬೋದು. ಇವೆರಡನ್ನೂ ಸೇರಿಸಿ ಝೀರೋಸ್ ಕಂಡುಹಿಡಿದು ಈಕ್ವೇಷನ್ ಕಂಡುಹಿಡಿಯೋಕ್ಕೆ ನಮಗೆ 3 ಮಾರ್ಕ್ಗೂ ಕೊಟ್ಬಿಡ್ಬೋದು. ಅದು ನೆಕ್ಸ್ಟ್ ಇದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ರೈಟ್? ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸೆಕ್ಷನ್. ಸೊ 1 ಮಾರ್ಕ್ ಆಯಿತು. ಈಗ 3 ಮಾರ್ಕ್ಗೆ ಏನೇನು ಬರ್ಬೋದು, ತುಂಬ ಈಸಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಮಗೆ, ದಟ್ ಈಸ್ ವೆರಿಫಿಕೇಶನ್ ಆಫ್ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಸೊ ಆಫ್ ಅ ಪಾಲಿನಾಮಿಯಲ್. ಸೊ ಯಾವುದೋ ಒಂದು ಪಾಲಿನಾಮಿಯಲ್ ಕೊಟ್ಟಿರ್ತಾರೆ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಯೂಸ್ ಮಾಡ್ಕೊಂಡು ಆಲ್ಫಾ ಬೀಟಾ ಕಂಡುಹಿಡ್ಕೊಂಡು -b/a ಸಮ್ಮು c/a ಪ್ರಾಡಕ್ಟ್ ಆಗುತ್ತೆ ಅಂತ ತೋರಿಸೋಂಥದ್ದು. ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಆನ್ ಝೀರೋಸ್ ಯಾವ ಥರದ್ದು ನಮ್ಮ ಮಾಡೆಲ್ ಪೇಪರ್ಲಿದೆ. 1 0 is 7 times the other, 1 0 is reciprocal of the other, 1 0 is square of the other, 1 0 is negative of the other. ಈ ಥರ ಕೊಟ್ಟಾಗ, ಈಗ 7 ಟೈಮ್ಸ್ ಕೊಟ್ಟಾಗ ಝೀರೋಸ್ ಬಿ ಆಲ್ಫಾ 7 ಆಲ್ಫಾ ಅಂತ ತಗೋಬೇಕು. ರೆಸಿಪ್ರೋಕಲ್ ಕೊಟ್ಟಾಗ ಆಲ್ಫಾ 1/α ತಗೋಬೇಕು. ನೆಕ್ಸ್ಟ್ 1 is ನೆಗೆಟಿವ್ ಆಫ್ ಅದರ್ ಅಂದಾಗ ಆಲ್ಫಾ ಅಂಡ್ ಮೈನಸ್ ಆಲ್ಫಾ ತಗೊಂಡು ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ನ ಯೂಸ್ ಮಾಡಿಕೊಂಡು ನಾನು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂಥದ್ದು. ಅಲ್ಲೇನು ಅನ್ನೋನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಆ ಪಾಲಿನಾಮಿಯಲ್ ಎಲ್ಲೋ ಒಂದು ಕಡೆ ಒಂದು ಅನ್ನೋನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದ್ರ ವ್ಯಾಲ್ಯೂ ಟರ್ಮ್ ಕೊಟ್ಟಿರ್ತಾರೆ, ಅದ್ರ ವ್ಯಾಲ್ಯೂ ಕಂಡುಹಿಡಿಯುವಂಥದ್ದು. ವೆರಿ ಇಂಪಾರ್ಟೆಂಟ್. ಲಾಸ್ಟ್ 2 ಇಯರ್ಸಿಂದ ಈ ಥರದ ಕ್ವಶನ್ಸ್ ರಿಪೀಟ್ ಆಗ್ತಿದೆ. ಏನು, ಫೈಂಡಿಂಗ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂಡ್ ಈಕ್ವೇಷನ್ ಆಫ್ ಅ ಪಾಲಿನಾಮಿಯಲ್ ಬೈ ಯೂಸಿಂಗ್ ದ ಗ್ರಾಫ್. ನೋಡಿ, ಈ ಥರ ಗ್ರಾಫ್ ಕೊಟ್ಟಿರ್ತಾರೆ, ಇದನ್ನ ಇಟ್ಕೊಂಡು ಝೀರೋಸ್ ಕಂಡು ಇಟ್ಕೊಳ್ಳೋದು, ಝೀರೋಸ್ ಇಟ್ಕೊಂಡು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೆಯೋದು. ಇವೆರಡನ್ನು ಮರ್ಜ್ ಮಾಡಿ 3 ಮಾರ್ಕ್ ಕೊಟ್ಬಿಡ್ಬೋದು. ಸೊ ದಿಸ್ ಆರ್ ದ ಥಿಂಗ್ಸ್ ಫ್ರಮ್ ದ ಚಾಪ್ಟರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಫ್ರಮ್ ದ ಚಾಪ್ಟರ್ ಪಾಲಿನಾಮಿಯಲ್ಸ್. ವಿಲ್ ಮೂವ್ ಆನ್ ಟು ದ ಥರ್ಡ್ ಚಾಪ್ಟರ್. ಎಲ್ಲರಿಗೂ ಫೇವ್ರೆಟ್, ತುಂಬ ಈಸಿಯೆಸ್ಟ್ ಸ್ಕೋರಿಂಗ್ ಚಾಪ್ಟರ್ ಅಂತ ಕರಿತೀವಿ, ದಟ್ ಈಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಸೊ ಇದರಿಂದ ನನಗೆ 8 ಮಾರ್ಕ್ ಬರುತ್ತೆ. ಎಷ್ಟು ಮಾರ್ಕ್ ಬರುತ್ತೆ? 8 ಮಾರ್ಕ್. 10%. ನಮ್ಮ 80 ಮಾರ್ಕಲ್ಲಿ 8 ಮಾರ್ಕು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಲೇ ಬರುತ್ತೆ. ಸೊ ಒಂದು
2 ಮಾರ್ಕ್ಗೆ ಬರುತ್ತೆ, ಒಂದು 4 ಮಾರ್ಕ್ಗೆ ಬರುತ್ತೆ, ಎರಡು 1 ಮಾರ್ಕ್ಗೆ ಬರುತ್ತೆ. ಸೊ ಇದನ್ನ ನಾನು ಸಾಲ್ವ್ ಮಾಡಬೇಕು ಅಂದರೆ ಎಸ್ಪೆಷಲಿ 1 ಮಾರ್ಕಿಗೆ ನನಗೆ ಈ ಥರದ ಕ್ವಶನ್ ನೋಡಿ ಎರಡಿದೆ. ಸೊ ಅದರಿಂದ ಪ್ರಾಬ್ಲಮ್ಸ್ ಆನ್ ನೇಚರ್ ಆಫ್ ಲೈನ್ಸ್ ಅಂದರೆ ಅದು ಇಂಟರ್ಸೆಕ್ಟ್ ಆಗುತ್ತಾ, ಪ್ಯಾರಲಲ್ ಆಗುತ್ತಾ, ಕೋ ಇನ್ಸಿಡೆಂಟ್ ಆಗುತ್ತಾ. ಇಂಟರ್ಸೆಕ್ಟ್ ಆದರೆ ನಾವು ಅದನ್ನು ಕನ್ಸಿಸ್ಟೆಂಟ್ ಅಂತ, ಅವನು ಇಂಟರ್ಸೆಕ್ಟ್ ಅಂತ ಕೊಡೋ ಬದಲು ಕನ್ಸಿಸ್ಟೆಂಟ್ ಅಂತ ಕೊಡ್ಬೋದು, ಇನ್ಕನ್ಸಿಸ್ಟೆಂಟ್ ಅಂತ ಕೊಡ್ಬೋದು. ಇದೇ ವರ್ಡ್ ಬದಲು ಇದು ಕೂಡ ಕನ್ಸಿಸ್ಟೆಂಟೇ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಸೊಲ್ಯೂಷನ್ಸ್, ಇದಿದ್ರೆ 1 ಸೊಲ್ಯೂಷನ್ ಇರುತ್ತೆ, ಇದಿದ್ರೆ ನೋ ಸೊಲ್ಯೂಷನ್ ಇರುತ್ತೆ, ಕೋಇನ್ಸಿಡೆಂಟ್ ಆದರೆ ಇನ್ಫೈನೈಟ್ ಸೊಲ್ಯೂಷನ್. ಸೊ ಇದನ್ನ ಕೊಡೋ ಬದಲು ಅವನು ಇದಕ್ಕೆ ಈಕ್ವಲ್ ಆಗಿರುವಂಥ ಬೇರೆ ವರ್ಡ್ಸು ಕೂಡ ಯೂಸ್ ಮಾಡ್ಬೋದು. ಎಲ್ಲ ಸೇಮ್ ಕಂಡೀಷನ್ ಆದ್ರಿಂದ ನಾನು ಒಂದನ್ನಷ್ಟೇ ನಿಮಗೆ ಎಕ್ಸಾಂಪಲ್ ಮೆನ್ಷನ್ ಮಾಡಿದ್ದೀನಿ, ಬೇರೆದು ಕೂಡ ಕೊಡ್ಬೋದು. ನಂಬರ್ ಆಫ್ ಸೊಲ್ಯೂಷನ್ ಫಾರ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಅಗೇನ್ a1/a2 b1/b2 c1/c2 ಯೂಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಸೊಲ್ಯೂಷನ್ ಇದೆ. ಇಂಟರ್ಸೆಕ್ಟ್ ಆದರೆ ಒಂದು, ಪ್ಯಾರಲಲ್ ಆದರೆ ನೋ ಸೊಲ್ಯೂಷನ್, ಕೋಇನ್ಸಿಡೆಂಟ್ ಆದರೆ ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್, ಆ ಥರದ ಕ್ವಶನ್ನು. ಜೊತೆಗೆ ಇನ್ನೊಂದು ಮೂರನೇದು ನಾವು ಬೇಕಾದ್ರೆ ಒಂದು ಕಾನ್ಸಂಟ್ರೇಟ್ ಮಾಡ್ಬೋದು, ಸಿಂಪಲ್ ವರ್ಡ್ ಪ್ರಾಬ್ಲಮ್ಸ್. ಅವನು ಲೀನಿಯರ್ ಈಕ್ವೇಷನ್ನ ಅಷ್ಟೇ ಬರೀಲಿಕ್ಕೆ ಕೇಳುವಂಥದ್ದು, ವರ್ಡ್ ಪ್ರಾಬ್ಲಮ್ಸ್ ಕೂಡ ನನಗೆ ಬರ್ಬೋದು. ಸೊ ದಿಸ್ ಆರ್ ದ ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಫಾರ್ 1 ಮಾರ್ಕ್ ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟು 2 ಮಾರ್ಕ್ಗೆ ಪ್ರಾಬ್ಲಮ್ಸ್ ಆನ್ ಎಲಿಮಿನೇಷನ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಬಂದೇ ಬರ್ತಾ ಇದೆ. ತುಂಬ ಸಿಂಪಲ್ ಆಗಿದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 90% ನಮಗೆ ಇದ್ರ ಮೇಲೆ ಬರುತ್ತೆ. ಇದು ಮಿಸ್ ಆಯಿತು ಅಂದರೆ there is a chance of getting simple word problem for 2 marks. ಇದು ವೆರಿ ಲೆಸ್ ಚಾನ್ಸ್. ನಮಗೆ ಮ್ಯಾಕ್ಸಿಮಮ್ ಬರೋದೆ ಅದು ಕೂಡ ಎಲಿಮಿನೇಷನ್ ಮೆಥಡಲ್ಲೇ. ಫಾರ್ ಸೇಫರ್ ಸೈಡ್ ಇಟ್ ಇಸ್ ಬೆಟರ್ ವಿ ಲರ್ನ್ ಬೋತ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಲಿಮಿನೇಷನ್ ಮೆಥಡ್. ಸೊ ನೆಕ್ಸ್ಟು ಇದೇ ಥರ ಹೋದರೆ 4 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್, ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀವಿ, ದಟ್ ಈಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಗ್ರಾಫಿಕಲ್ ಮೆಥಡ್. ಗ್ರಾಫಿಕಲ್ ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥದ್ದು, ದಟ್ ಈಸ್ solving pair of linear equations in 2 variables by using graphical method. ಸೊ ಇದಿಷ್ಟು ನಾವು ಈ ಚಾಪ್ಟರ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮಾಗಿ ನಾವು 8 ಮಾರ್ಕ್ನ ಸ್ಕೋರ್ ಮಾಡ್ಕೋಬೋದು. ನೋಡಿ ಫಸ್ಟ್ 3 ಚಾಪ್ಟರ್ಸ್ ತುಂಬ ಈಸಿ ಇದೆ. 5 + 5 + 8 18 ಮಾರ್ಕ್ಸ್ನ ಆರಾಮಾಗಿ ನಾವು ಸ್ಕೋರ್ ಮಾಡ್ಕೋಬೋದು. ನಾವು ಐ ಮೂವಿಂಗ್ ಆನ್ ಟು ದ 4th ಚಾಪ್ಟರ್, ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇಲ್ಲಿಂದ ನನಗೆ 6 ಮಾರ್ಕ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಿದ್ದಾರೆ? 6 ಮಾರ್ಕ್ ಕೊಡ್ತಾ ಇದ್ದಾರೆ. ಸೊ ಯಾವ್ದ್ಯಾವುದು? ಒಂದು 1 ಮಾರ್ಕ್, ಒಂದು 2 ಮಾರ್ಕ್, ಒಂದು 3 ಮಾರ್ಕ್. ಸೊ ನೋಡೋಣ ಏನೇನು ಬರುತ್ತೆ. 1 ಮಾರ್ಕ್ಗೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಆನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ದಟ್ ಈಸ್ ax² + bx + c = 0. ಸಮ್ ಟೈಮ್ ಸ್ಟ್ಯಾಂಡರ್ಡ್ ಫಾರ್ಮೇ ಬರೀರಿ ಅಂತ ಕೇಳ್ಬೋದು. ಆಗ ನೀವು ಕಂಡೀಷನ್ ಕೂಡ ಬರೀಬೇಕು, ದಟ್ a ಶುಡ್ ಬಿ ನಾಟ್ 0. ಆ x² ಹಿಂದೆ ಇರುವಂಥದ್ದು 0 ಆಗಬಾರ್ದು. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಅಥವಾ ಅವನೇ ಒಂದು ಈಕ್ವೇಷನ್ ಕೊಟ್ಬಿಟ್ಟು 2x² = 5x - 7 ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಎಲ್ಲ ಎಡಗಡೆನೇ ಇರಬೇಕು, ರೈಟ್ ಸೈಡಲ್ಲಿ 0ನೇ ಇರಬೇಕು. ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್. ಎಲ್ಲ ಕೋಎಫಿಷಿಯೆಂಟು ಇಲ್ಲಿ ಮಧ್ಯ ಪ್ಲಸ್ಸೇ ಬರಬೇಕು. ಈ ಥರ ಮೈನಸ್ ಇದ್ದಾಗ ಅದನ್ನು ಒಳಗಡೆ ಸೇರಿಸಿ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. ಇದೆಲ್ಲ ನಮಗೆ ಗೊತ್ತಿದೆ. ಈಗ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ 2x² + -5x + 7 = 0. a ಏನಾಗುತ್ತೆ 2, b ಏನಾಗುತ್ತೆ -5, c ಏನಾಗುತ್ತೆ 7. ಈ ಥರ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ರೆಡ್ಯೂಸ್ ಮಾಡುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ನೇ ಬರೆಯೋಕ್ಕೆ ಕೇಳ್ಬೋದು, ಅಥವಾ ಅವನೇ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇಲ್ಲಿ a ಏನಾಗುತ್ತೆ b ಏನಾಗುತ್ತೆ ಅಂತ ಕೇಳುವಂಥದ್ದಾಗಿರ್ಬೋದು. ಪ್ರಾಬ್ಲಮ್ಸ್ ಆನ್ ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ನೇಚರ್ ಆಫ್ ರೂಟ್ಸ್. ಡಿಸ್ಕ್ರಿಮಿನೆಂಟ್ ಅಂದರೆ ಗೊತ್ತು ನಮಗೆ, ದಟ್ ಈಸ್ b² - 4ac. ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಿರಿ. ಅಥವಾ ಅವನೇ ಡಿಸ್ಕ್ರಿಮಿನೆಂಟ್ ಕೊಟ್ಬಿಟ್ಟು ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ 0, ದೆನ್ ವಾಟ್ ಈಸ್ ದ ನೇಚರ್ ಆಫ್ ರೂಟ್ಸ್ ಆರ್ ವಾಟ್ ಕೈಂಡ್ ಆಫ್ ರೂಟ್ಸ್ ಇಟ್ ಕ್ಯಾನ್ ಹ್ಯಾವ್. 0 ಇದ್ದರೆ ಈಗ ರಿಯಲ್ ಆ್ಯಂಡ್ ಈಕ್ವಲ್ ಇರುತ್ತೆ, ಪಾಸಿಟಿವ್ ಇದ್ದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇರುತ್ತೆ, ನೆಗೆಟಿವ್ ಇದ್ದರೆ ಇಮ್ಯಾಜಿನರಿ ಇರುತ್ತೆ. ಅದ್ರ ಮೇಲೆ ನಮಗೆ 1 ಮಾರ್ಕ್ಗೆ ಬರ್ಬೋದು. 2 ಮಾರ್ಕ್ಗೆ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥದ್ದು, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಂತ ಕರಿತೀವಿ. ಪ್ರಾಬ್ಲಮ್ಸ್ ಆನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ಫೈಂಡಿಂಗ್ ವ್ಯಾಲ್ಯೂಸ್. ಎರಡನ್ನು ಮರ್ಜ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿ ABC ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಕೇಳ್ಬೋದು. ಪ್ರಾಬ್ಲಮ್ಸ್ ಆನ್ ಇಲ್ಲಿ ನಿಮಗೆ ಐದರ್ ಡಿಸ್ಕ್ರಿಮಿನೆಂಟ್ ಮೇಲೆ ಇರುತ್ತೆ, ಅಥವಾ ನೇಚರ್ ಆಫ್ ರೂಟ್ಸ್ ಮೇಲೆ ಇರುತ್ತೆ, ಅಥವಾ ಇಲ್ಲಿ ಎರಡನ್ನು ಸೇರಿಸಿ ಡಿಸ್ಕ್ರಿಮಿನೆಂಟು ಕಂಡುಹಿಡಿದು ನೇಚರ್ ಆಫ್ ರೂಟ್ಸ್ ಹೇಳಿ ಅನ್ನೋದನ್ನು 2 ಮಾರ್ಕು, ಡಿಸ್ಕ್ರಿಮಿನೆಂಟ್ಗೆ 1 ಮಾರ್ಕು, ನೇಚರ್ ಆಫ್ ರೂಟ್ಸ್ಗೆ 1 ಮಾರ್ಕ್. ಈ ಥರದ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 2 ಮಾರ್ಕ್. 3 ಮಾರ್ಕ್ಗೆ ವರ್ಡ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಡ್ ಪ್ರಾಬ್ಲಮ್ಸ್, ಏಜ್ ರಿಲೇಟೆಡ್, ಪ್ರಾಬ್ಲಮ್ಸ್ ಆನ್ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್,
ಪ್ರಾಬ್ಲಮ್ಸ್ ಆನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್, ರೈಟ್. ಸೊ ಈ ಥರದ್ದು ಸುಮಾರು ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಜೆಮೆಟ್ರಿಕಲ್ ಫಿಗರ್ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಮು, ಈ ಥರದ್ದು ಎಲ್ಲ ಥರದ್ದು ಇದು ನಮ್ಮ ಬುಕ್ಕಲ್ಲಿರೋ ಅಷ್ಟೇ ಓದ್ಕೊಂಡು ಹೋದರೆ ಸಾಕಾಗಲ್ಲ. ಸೊ ಎಲ್ಲ ಥರದ್ದು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಕೋರ್ 3 ಮಾರ್ಕ್ಸ್. ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ 3 ಮಾರ್ಕ್ ಸೆಕ್ಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ಲಿ. ಒಂದು 4 ಸರಿ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ, ಒಂದೊಂದು ಪ್ರಿಪ್ರೇಟ್ರಿಗೆ 3 ಸತಿ ಪ್ರಾಕ್ಟೀಸ್ ಮಾಡಿದರೆ 3 ಪ್ರಿಪ್ರೇಟ್ರಿ ಬರೀತೀವಿ 9 ಟೈಮ್ಸು. ಆ್ಯನ್ಯುವಲ್ ಎಕ್ಸಾಮಿಗೆ 3, 10ರಿಂದ 12 ಸತಿ ನೀವು ಟೈಪ್ ಆಫ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವೆಂಥ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಸಾಲ್ವ್ ಮಾಡ್ಬೋದು. So these are the different kind of questions we can expect from the chapter quadratic equation. Next we'll move on to 5th chapter, that is arithmetic progression. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ನಮಗೆ 2 1 ಮಾರ್ಕ್ ಕ್ವಶನ್ಸ್ ಬರುತ್ತೆ, 1 2 ಮಾರ್ಕ್ ಬರುತ್ತೆ, 1 4 ಮಾರ್ಕ್ ಬರುತ್ತೆ, ಅಗೇನ್ ಟೋಟಲ್ 8 ಮಾರ್ಕ್. ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂದ್ರೆ ಲೀನಿಯರ್ ಈಕ್ವೇಷನ್ 8, ಅರ್ಥಮೆಟಿಕ್ ಪ್ರೋಗ್ರೆಷನ್ 8 ಮತ್ತೆ ಟ್ರಯಾಂಗಲ್ 9. ಈ 3 ಚಾಪ್ಟರ್ಸು ಚೆನ್ನಾಗಿ ಓದ್ಕೊಬಿಟ್ರೆ ಅಲ್ಲೇ ನಿಮಗೆ 8 24 ಪ್ಲಸ್ 1 25 ಮಾರ್ಕ್ 3 ಚಾಪ್ಟರಿಂದನೇ ಬಂದ್ಬಿಡುತ್ತೆ. ಸೊ 1 ಮಾರ್ಕ್ಗೆ ಏನೇನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಈ ಚಾಪ್ಟರ್ಲಿ? ಸೊ ಪ್ರಾಬ್ಲಮ್ಸ್ ಆನ್ ಡೆಫಿನೇಷನ್ ಆಫ್ ಎ ಪಿ ಅಂದ್ರೆ ಏನು, ಅಥವಾ ಅವನೇ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಕಾಮನ್ ಡಿಫ್ರೆನ್ಸ್ ಕೊಟ್ಬಿಟ್ಟು ಎ ಪಿ ಬರೆಯೋಕ್ಕೆ ಕೇಳೋದು, ಅಥವಾ ಅವನೇ ಎ ಪಿ ಕೊಟ್ಬಿಟ್ಟು ಫಸ್ಟ್ ಟರ್ಮ್ ಏನು ಕಾಮನ್ ಡಿಫ್ರೆನ್ಸ್ ಏನು ಅಂತ ಕೇಳೋದು. ಈ ಥರದ ಕ್ವಶನ್ ನಮಗೆ 1 ಮಾರ್ಕ್ಗೆ ಬರ್ತಿರುತ್ತೆ. ಡೈರೆಕ್ಟಾಗಿ ಎ ಎನ್ ಮತ್ತು ಎಸ್ ಎನ್ ಫಾರ್ಮುಲಾನೇ ಕೇಳ್ಬಿಡ್ತಾನೆ. ಎ ಮತ್ತು ಡಿ ಫಸ್ಟ್ ಟರ್ಮು ಕಾಮನ್ ಡಿಫ್ರೆನ್ಸ್ ಆದರೆ ರೆಸ್ಪೆಕ್ಟಿವ್ಲಿ. ಸೊ ವಾಟ್ ಈಸ್ ದ nth ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್? ಸೊ ರೈಟ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಸಮ್ ಆಫ್ n ಟರ್ಮ್ಸ್ ಆಫ್ ದ ಎ ಪಿ, ಅಥವಾ ಸಮ್ ಆಫ್ n ನ್ಯಾಚುರಲ್ ನಂಬರ್, ಸಮ್ ಆಫ್ n ಆಡ್ ನಂಬರ್ಸ್, ಈ ಥರದ ಫಾರ್ಮುಲಾಸ್ ಕೇಳ್ಬೋದು. ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಎ ಪಿ ಮೇಲೆ ಎ ಎನ್ ಮೇಲೆ ನನಗೆ ಸಿಂಪಲ್ ಪ್ರಾಬ್ಲಮ್ಮು. ಈಗ ಎ ಎನ್ ಈಸ್ ಈಕ್ವಲ್ ಟು 5n + 3 ಆದರೆ ಫಸ್ಟ್ ಟರ್ಮ್ ಏನಾಗುತ್ತೆ? ಫಸ್ಟ್ ಟೈಮ್ ಏನಾಗುತ್ತೆ? ಎ 1 ಬೇಕು, ಎನ್ಗೆ 1 ಕೊಡಿ, 5 × 1. ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ? ಅದನ್ನು ಡಿ ಅಂತ ಕರಿತೀವಿ. ಸೊ ಡಿ ಏನಾಗುತ್ತೆ? ಸೊ ಡಿ ಈಸ್ ಆಲ್ವೇಸ್ ಈಕ್ವಲ್ ಟು, ಇಲ್ಲೇ ಎನ್ ಕೋಎಫಿಷಿಯಂಟ್ ಏನಿರುತ್ತೆ ಅದೇ ಬರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡಿ. 2 ಟರ್ಮ್ ಕಂಡುಬಿಟ್ಟು ಸಬ್ಟ್ರಾಕ್ಟ್ ಮಾಡಿ. ಯಾವಾಗಲೂ ಕೂಡ ಇದು ಲೀನಿಯರ್ ಎಕ್ಸ್ಪ್ರೆಷನ್ ಆಗಿದ್ರೆ ಆ ಕೋಎಫಿಷಿಯಂಟ್ ಆಫ್ ಎನ್ ಏನಿರುತ್ತೋ ದಟ್ ವಿಲ್ ಬಿಕಮ್ ದ ಕಾಮನ್ ಡಿಫ್ರೆನ್ಸ್. ಅದನ್ನು ನೆನ್ಪಿಟ್ಕೋಬೇಕು. ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ಕಾಮನ್ ಡಿಫ್ರೆನ್ಸ್ ಈ ಥರ ಕೊಡ್ಬೋದು, ಅಥವಾ ಎ ಪಿ ಕೊಟ್ಬಿಟ್ಟು ಕಾಮನ್ ಡಿಫ್ರೆನ್ಸ್ನ ಕೇಳ್ಬೋದು. ನೆಕ್ಸ್ಟ್ 2 ಮಾರ್ಕ್ಗೆ ಒಂದು ಕ್ವಶನ್ ಬರುತ್ತೆ. ಸೊ ಅದು ಯಾವ ಥರದ್ದು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಎ ಎನ್ ಎಸ್ ಎನ್ ಮೇಲಿರುವಂಥ ಪ್ರಾಬ್ಲಮ್ಸು, ಫೈಂಡಿಂಗ್ ದ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫ್ರೆನ್ಸ್ ಆಫ್ ದ ಎ ಪಿ, ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ನಂಬರ್ ಆಫ್ ಟರ್ಮ್ಸ್, ಎನ್ ವ್ಯಾಲ್ಯೂನ ಎ ಪಿ ಎನ್ ವ್ಯಾಲ್ಯೂ ನಂಬರ್ ಆಫ್ ಟರ್ಮ್ಸ್ ಸಮ್ ಕೊಟ್ಬಿಟ್ಟು, ಅಥವಾ nth ಟರ್ಮ್ ಕೊಟ್ಬಿಟ್ಟು ಫಸ್ಟ್ ಟರ್ಮ್ ಕೊಟ್ಬಿಟ್ಟು ಎಷ್ಟು ಟರ್ಮ್ ಇದೆ ಅಂತ ಕಂಡುಹಿಡಿಯೋದು, ಅಥವಾ ಸಮ್ ಕೊಟ್ಬಿಟ್ಟು ಎಷ್ಟು ಟರ್ಮ್ ತೊಗೊಂಡ್ರೆ ಸಮ್ಮು 686 ಆಗುತ್ತೆ ಅಂತ ಕಂಡುಹಿಡಿಯೋ ಥರದ್ದು. ಈ ಥರದ ಪ್ರಾಬ್ಲಮ್ ನಾವು 2 ಮಾರ್ಕ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಮಾರ್ಕ್ಗೆ ಅಪ್ಲಿಕೇಶನ್ ಪ್ರಾಬ್ಲಮ್ಸ್, ಸರ್ ಎ ಎನ್ನು ಎಸ್ ಎನ್ ಮೇಲೆ ಪ್ರಾಬ್ಲಮ್ಸು. ಇಲ್ಲಿ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅರ್ಥಮೆಟಿಕ್ ಪ್ರೋಗ್ರೆಷನ್ನು ನೀನು ಹೆಂಗೆ ಬೇಕಾದ್ರೂ ಪ್ರಾಬ್ಲಮ್ನ ನಾನೇ ಕ್ರಿಯೇಟ್ ಮಾಡ್ಬೋದು. ಒಂದು ಎ ಪಿ ಬರ್ಕೊಳ್ಳೋದು, ಅಲ್ಲಿರುವಂಥ ಟರ್ಮ್ಸ್ ಮೇಲೆ ಒಂದು ರಿಲೇಷನ್ನ ಬಿಲ್ಡ್ ಮಾಡೋವಂಥದ್ದು. ಸೊ ಎ ಪಿ ಬರೀಬೇಕು ಅಂದರೆ ಇದೇ ಎ ಪಿ ಬರೀಬೇಕು, ಬುಕ್ಕಲ್ಲಿರೋದೇ ಇರಬೇಕು ಅಂತಿಲ್ಲ. ಅವನಲ್ಲಿ 5 3 ಕಾಮನ್ ಡಿಫ್ರೆನ್ಸ್ ಫಸ್ಟ್ ಟರ್ಮ್ ತಗೊಂಡಿದ್ರೆ ನಾನಿಲ್ಲಿ 8 10 ತಗೊಂಡು ಮಾಡ್ಬೋದು. ಸೊ ಆ ಎ ಪಿ ತೆಗೆದು ಅದ್ರ ತಕ್ಕಂತೆ ನನ್ನ ಪ್ರಾಬ್ಲಮ್ನ ಡೆವಲಪ್ ಮಾಡ್ಬೋದು. ಅದರಿಂದ ಡೆಫಿನೆಟ್ ಆಗಿ ನಮಗೆ 4 ಮಾರ್ಕ್ಗೆ ಗೊತ್ತಿರುವಂಥ ಕ್ವಶನ್ಸ್ಗಿಂತ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರೋದೇ ಜಾಸ್ತಿ. ಬಟ್ ನೀವು ಕ್ವಶನ್ ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ಯಾಕಲ್ 4 ಮಾರ್ಕ್ ಕ್ವಶನ್ ಫ್ರಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಎಲ್ಲದಕ್ಕೂ ನಮ್ಗೆ ಯಾವಾಗ ಈಸಿ ಆಗುತ್ತೆ ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ, ಚೆನ್ನಾಗಿ ಫಾರ್ಮುಲಾಸ್ ಗೊತ್ತಿರಬೇಕು, ಯಾವುದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು, ಎನ್ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಎನ್ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ 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 ಅದು ನೋಡಿದ ತಕ್ಷಣ ಐಡಿಯಾ ಬರೋ ಥರ ಇದ್ದರೆ ಡೆಫಿನೆಟ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು 6th ಚಾಪ್ಟರ್ ಹೇಳ್ದಂಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋಗಿರೋದು ಇಲ್ಲಿ ನಮಗೆ 9 ಮಾರ್ಕ್ ಇದೆ. ಒಂದು 4 ಮಾರ್ಕ್ ಇದೆ, ಅದು ನನಗೆ ಎಕ್ಸಾಕ್ಟಾಗಿ ಗೊತ್ತಿದೆ, ಥಿಯರಮೇ ಬರುತ್ತೆ. ನೆಕ್ಸ್ಟು 3 ಮಾರ್ಕ್ ಇದೆ ಒಂದು, ಅದ್ರ ಜೊತೆಗೆ 2 ಮಾರ್ಕ್ ಒಂದಿದೆ. ಅರ್ಥ ಆಯ್ತಾ? ಸೊ 1 ಮಾರ್ಕ್ಗೆ ಏನೇನು ಬರುತ್ತೆ? ಡೆಫಿನೇಷನ್ ಆಫ್ ಸಿಮಿಲರ್ ಟ್ರಯಾಂಗಲ್. ಅಂದರೆ ಅವನು 2 ಟ್ರಯಾಂಗಲ್ ಸಿಮಿಲರ್ ಕೊಟ್ಬಿಟ್ಟು CPST ಅಂತ ಕರಿತೀವಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್. ಕೇಳಿದ್ದೇನೆ ಒಂದು ಮಾಡಲ್ ಪೇರಲ್ಲಿ, ಟ್ರಯಾಂಗಲ್ ABC is similar to triangle PQR. ಸೊ B 60 ಡಿಗ್ರಿ ಆಯಿತು, C 70 ಡಿಗ್ರಿ ಆಯಿತು, ಹಾಗಾದರೆ P ಏನು ಅಂತ ಕೇಳಿದ್ದಾನೆ. ನೀವು ಇಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಹಾಕೊಂಡು A ಕಂಡುಹಿಡ್ಕೋಬೇಕು. A ಏನಿರುತ್ತೋ ದಟ್ ಈಸ್ ಈಕ್ವಲ್ ಟು P. ಈ ಥರದ್ದು ಒಂದು ಕ್ವಶನ್ ಇದೆ ನಮಗೆ ಮಾಡಲ್ ಪೇಪರಲ್ಲಿ. ಈ ಥರ CPST ಮೇಲೆ ಪ್ರಾಬ್ಲಮ್ಸು,
ಎಕ್ಸಾಂಪಲ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್. ಯಾವ್ದು ಸಿಮಿಲರು ನಾವು ನೆನ್ಪಿಟ್ಕೋಬೇಕು ಒಂದಷ್ಟು. ಪೇರ್ ಆಫ್ ಸಿಮಿಲರ್, ಆಲ್ವೇಸ್ ಪೇರ್ ಆಫ್ ಈಕ್ವಲ್ಯಾಟರ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಪೇರ್ ಆಫ್ ಸ್ಕ್ವೇರ್ಸ್ ಆರ್ ಸಿಮಿಲರ್, pair of regular polygons with same number of sides are similar, pair of right angled isosceles triangles are similar, pair of circles are always similar. ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು. ಯಾವ್ದು ಸಿಮಿಲರ್ ಆಗುತ್ತೆ ಯಾವ್ದು ಸಿಮಿಲರ್ ಆಗಲ್ಲ ಅಂತ ಕೊಡ್ಬೋದು. ಸೊ CPST ಹೇಳಿದ್ದೀನಿ. ಸ್ಟೇಟ್ಮೆಂಟ್ ಆಫ್ ಥಿಯರಮ್, BPT, ಕಾನ್ವರ್ಸ್ ಆಫ್ BPT, AAA, SSS, SAS ಯಾವುದಾದ್ರೂ ಸ್ಟೇಟ್ಮೆಂಟ್ ಕೇಳ್ಬೋದು. ಪ್ರಾಬ್ಲಮ್ಸ್ ಆನ್ BPT ಅಂಡ್ ಕಾನ್ವರ್ಸ್ ಆಫ್ BPT ಕೇಳ್ಬೋದು. ರೈಟ್. ಸೊ ಇದಿಷ್ಟು 1 ಮಾರ್ಕ್ಗೆ ಬರುವಂಥ ಕ್ವಶನ್ಸ್. ಇನ್ನು 3 ಮಾರ್ಕ್ಗೆ BPT ಮತ್ತು ಸಿಮಿಲಾರಿಟಿ ಮೇಲೆ ಎನಿ ಪ್ರಾಬ್ಲಮ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಅಂಡ್ ಪ್ರಾಬ್ಲಮ್ ಸಿಮಿಲರ್ ಟು ದ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಈಸಿಯಾಗಿ ಸಿಂಪಲ್ ಆಗಿ ಕೊಡ್ತಾರೆ. ಟ್ರಯಾಂಗಲ್ ಸ್ವಲ್ಪ ನಾವು ಕಷ್ಟ ಪಡೋದ್ರಿಂದ ಹುಡುಗರು, ನಾವು ನೋಡಿರುವಂತಂಗೆ ಮಾಡೆಲ್ ಆನ್ಯುವಲ್ ಎಕ್ಸಾಮ್ಸಲ್ಲಿ ಯಾವಾಗಲೂ ಕೂಡ ಸಿಂಪಲ್ ಆಗಿ ಹುಡುಗರು ಸಾಲ್ವ್ ಮಾಡೋ ಲೆವೆಲ್ಗೆ ಇರುತ್ತೆ. ಸೊ ನಮ್ಮ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಎಲ್ಲದನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನೀವು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು 4 ಥಿಯರಮ್ ಇದೆ. ಈ 4 ಮಾರ್ಕಿಗೆ ಇಲ್ಲಿ ಕ್ವಶನ್ನು ನಮಗೆ ಕೊಡೋದೇ ಇಲ್ಲ, ಡೆಫಿನೆಟ್ ಆಗಿ ಕೊಡೋದೇ ಥಿಯರಮ್. ಸೊ ಅದರಿಂದ 4 ಥಿಯರಮ್ಮು. ಏನಾದ್ರು ನಿಮಗೆ ಟೈಮ್ ಸಿಕ್ತು ಕನ್ಫ್ಯೂಸ್ ಆಗಲಿಲ್ಲ ಅಂದರೆ ಕಾನ್ವರ್ಸ್ ಆಫ್ BPT ಕಲ್ತ್ಕೊಂಡ್ರು ಒಳ್ಳೆಯದು, ಸೇಫರ್ ಸೈಡ್ಗೆ. ಅದು ತುಂಬ ಕಷ್ಟ ಆಯಿತು ಅಂದರೆ ಅಟ್ಲೀಸ್ಟ್ ಈ 4 ಕೂಡ ಕಲ್ತ್ಕೋಬೋದು. ಸೊ ಒಂದು BPT ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಅಂತೀವಿ, AAA, SSS, SAS. ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಅವ್ನು ಕಾನ್ವರ್ಸ್ ಆಫ್ AAA ಕೇಳ್ಬೋದು. ಕಾನ್ವರ್ಸ್ ಆಫ್ AAA ಅಂದರೆ ಅದು SSS, ಕಾನ್ವರ್ಸ್ ಆಫ್ SSS ಅಂದರೆ ಅದು AAA. ಸೊ ಇದ್ರದ್ದು ಇದು ಕಾನ್ವರ್ಸು, ಇದ್ರದ್ದು ಇದು ಕಾನ್ವರ್ಸು. ಸೊ ನಿಮ್ಗೆ AAA ಕೇಳೋ ಬದಲು ಸ್ಟೇಟ್ ಆ್ಯಂಡ್ ಪ್ರೂವ್ ಕಾನ್ವರ್ಸ್ ಆಫ್ SSS ಅಂದರೆ ಇದ್ಯಾವುದಪ್ಪ ಹೊಸದು ಬಂತು ಅಂತ ಕನ್ಫ್ಯೂಸ್ ಆಗಬಾರ್ದು, ನೀವು AAAನೇ ಮಾಡಬೇಕು. ನೆಕ್ಸ್ಟ್, ಸೊ ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ನಮಗೆ 6 ಮಾರ್ಕ್ ಬರುತ್ತೆ. ಒಂದು 1 ಮಾರ್ಕ್, ಒಂದು 2 ಮಾರ್ಕ್, ಒಂದು 3 ಮಾರ್ಕ್. ಸೊ 1 ಮಾರ್ಕ್ಗೆ ಏನೇನು ಬರುತ್ತೆ? ಸೊ 1 ಮಾರ್ಕ್ಗೆ ನನಗೆ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಡೈರೆಕ್ಟಾಗಿ ಫಾರ್ಮುಲಾನೇ ಕೇಳ್ಬೋದು. ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಆರಿಜಿನ್, ಫ್ರಮ್ ಎಕ್ಸ್ ಆಕ್ಸಿಸ್. ಸೊ ಫ್ರಮ್ ಆರಿಜಿನ್ ಕೇಳಿದ್ರೆ ನನಗೇನಾಗುತ್ತೆ? ಸೊ x² y² ಇಸ್ ದ ಫಾರ್ಮುಲಾ. ಫ್ರಮ್ ಆರಿಜಿನ್ ಕೇಳಿದ್ರೆ y ಇಸ್ ದ ಡಿಸ್ಟೆನ್ಸ್, y ಕೋಆರ್ಡಿನೇಟ್ ತಗೋಬೇಕು. ಫ್ರಮ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಕೇಳಿದ್ರೆ ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್, ಅವ್ರು ಯಾವ ಪಾಯಿಂಟ್ ಕೊಟ್ಟಿರ್ತಾರೆ ಅದರದ್ದು ಎಕ್ಸ್ ಕೋಆರ್ಡಿನೇಟ್ನ ತಗೋಬೇಕು. ನೋಡಿ, ಇದು ನೆನ್ಪಿಟ್ಕೊಬಿಟ್ರೆ ಆಯಿತು. ಆರಿಜಿನ್ಗೆ ಇದು, ಎಕ್ಸ್ ಆಕ್ಸಿಸಿಂದ ಡಿಸ್ಟೆನ್ಸ್ ಕೇಳಿದ್ರೆ ಇದು, ವೈ ಆಕ್ಸಿಸಿಂದ ಡಿಸ್ಟೆನ್ಸ್ ಕೇಳಿದ್ರೆ ಇದು. ಪ್ರಾಬ್ಲಮ್ಸ್ ಆನ್ ಮಿಡ್ ಪಾಯಿಂಟ್ ಫಾರ್ಮುಲಾ, 2 ಪಾಯಿಂಟ್ ಕೊಟ್ಬಿಟ್ಟು ಮಿಡ್ ಪಾಯಿಂಟ್ ಕೇಳ್ಬೋದು, ಅಥವಾ ಅವನೇ ಮಿಡ್ ಪಾಯಿಂಟ್ ಕೊಟ್ಬಿಟ್ಟು ಎಲ್ಲ ಒಂದು ಕಡೆ ಎಕ್ಸ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಕೇಳ್ಬೋದು ಕೋಆರ್ಡಿನೇಟ್ಸಲ್ಲಿ. ಇದು ಹೊಸದು ಈ ವರ್ಷ ಮಾಡಲ್ ಪೇಪರಲ್ಲಿದೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಅಂಡ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಇದ್ರೆ ಅದು ಯಾವ ಪಾಯಿಂಟಲ್ಲಿ ಆಗುತ್ತೆ, ವೈಗೆ ಎಕ್ಸ್ಗೆ ಯಾವಾಗಲೂ ಹೇಳಿದ್ರೆ ಅದು ನನಗೆ x,0 ಮೀಟ್ ಆಗೋದು. ವೈಗೆ ಹೇಳಿದ್ರೆ ಅದು ಯಾವಾಗನು 0,y. ಅವನು ಯಾವ ಪಾಯಿಂಟ್ ಕೊಟ್ಟಿರ್ತಾನೆ ಅದರಲ್ಲಿ ಎಕ್ಸ್ ವ್ಯಾಲ್ಯೂ ತೊಗೊಂಡು 0 ತೊಗೊಳ್ಳಿ. ಅವನು ಯಾವ ಪಾಯಿಂಟ್ ಕೊಟ್ಟಿರ್ತಾನೆ ವೈ ಆಕ್ಸಿಸ್ಗಾದರೆ 0 ತೊಗೊಂಡು ವೈ. ಇದಿಷ್ಟು ನೆನ್ಪಿಟ್ಕೊಬಿಟ್ರೆ ನೋಡಿ 1 ಮಾರ್ಕ್ ನನಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ 2 ಮಾರ್ಕ್ಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪ್ರಾಬ್ಲಮ್ಸ್ ಆನ್ ಡಿಸ್ಟೆನ್ಸ್, ಸೆಕ್ಷನ್ ಫಾರ್ಮುಲಾ, ಪ್ರಾಬ್ಲಮ್ಸ್ ಆನ್ ಈಕ್ವಿಡಿಸ್ಟೆಂಟ್. ಇಫ್ ಅ ಪಾಯಿಂಟ್ P of 1,3 is equidistant from Q and R, ಅಲ್ಲೆಲ್ಲ ಒಂದು ಕಡೆ ಎಕ್ಸ್ ವೈ ಕೊಟ್ಟಿರ್ತಾನೆ. ಎಕ್ಸ್ ಅಥವಾ ವೈ 2 ವೇರಿಯೇಬಲ್ ಇದ್ರೆ ರಿಲೇಷನ್ ಕೇಳ್ತಾನೆ, 1 ವೇರಿಯೇಬಲ್ ಇದ್ರೆ ಅದ್ರ ವ್ಯಾಲ್ಯೂ ಕೇಳ್ತಾನೆ. ಪ್ರಾಬ್ಲಮ್ಸ್ ಆನ್ ಕೊಲಿನಿಯರ್, ಪ್ರಾಬ್ಲಮ್ ಕೊಲಿನಿಯರ್ ಆಗುತ್ತಾ ಇಲ್ವಾ ಪಾಯಿಂಟ್ಸ್ ಪ್ರೂವ್ ಮಾಡಿ. ಫೈಂಡಿಂಗ್ ರೇಷಿಯೋ ಇನ್ ವಿಚ್ ಲೈನ್ ಸೆಗ್ಮೆಂಟ್ ಡಿವೈಡೆಡ್ ಬೈ ದ ಗಿವನ್ ಪಾಯಿಂಟ್. ಯಾವುದೋ ಒಂದು ಪಾಯಿಂಟ್ ಕೊಟ್ಬಿಟ್ಟು ಈ ಲೈನ್ ಸೆಗ್ಮೆಂಟ್ ಡಿವೈಡ್ ಮಾಡಿದರೆ ಯಾವ ಕಡೆ ಎಷ್ಟು ರೇಷಿಯೋ ಡಿವೈಡ್ ಆಯಿತು ಅಂತ. ಪ್ರಾಬ್ಲಮ್ಸ್ ಆನ್ ಬೈಸೆಕ್ಷನ್ ಆ್ಯಂಡ್ ಟ್ರೈಸೆಕ್ಷನ್. ಈ ಥರದ ಕ್ವಶನ್ನು ಸಿಂಪಲ್ ಆಗಿರುವಂಥದ್ದು ನಮಗೆ 2 ಮಾರ್ಕ್ಗೆ ಬರ್ಬೋದು. 3 ಮಾರ್ಕ್ಗೆ ಪ್ರಾಬ್ಲಮ್ಸ್ ಆನ್ ಡಿಸ್ಟೆನ್ಸ್, ಸೆಕ್ಷನ್ ಆ್ಯಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಪ್ರಾಬ್ಲಮ್ಸ್ ಆನ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್, ಪ್ರೂವ್ ದಟ್ ಇಟ್ ಇಸ್ ಈಕ್ವಲ್ಯಾಟರ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಐಸಾಸೆಲೆಸ್ ಟ್ರಯಾಂಗಲ್, ರೈಟ್ ಪ್ಯಾರಲೋಗ್ರಾಮ್. ಪ್ರೂವ್ ದಟ್ ಪ್ಯಾರಲೋಗ್ರಾಮ್ ಅಂದರೆ 4 ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರಬೇಕು, ಡಯಾಗ್ನಲ್ಸ್ ಈಕ್ವಲ್ ಇರಬಾರ್ದು. ರೆಕ್ಟ್ಯಾಂಗಲ್ ಆಗಬೇಕು ಅಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದು ಟ್ರಯಾಂಗಲ್ ಈಕ್ವಲ್ ಆಗಬೇಕು. ಸ್ಕ್ವೇರ್ ಆಗಬೇಕು ಅಂದರೆ 4 ಸೈಡ್ಸ್ ಈಕ್ವಲ್ ಇದ್ದು ಡಯಾಗ್ನಲ್ ಈಕ್ವಲ್ ಇರಬೇಕು. ರಾಂಬಸ್ ಆಗಬೇಕು ಅಂದರೆ 4 ಸೈಡ್ ಈಕ್ವಲ್ ಇದ್ದು ಡಯಾಗ್ನಲ್ ಈಕ್ವಲ್ ಇರಬಾರ್ದು. ಇದು ಪ್ರೂವ್ ಮಾಡುವಂಥದ್ದು. ಅದು ಬಿಟ್ಟರೆ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ಮೇಲೆ 3 ವರ್ಟೆಕ್ಸ್ ಕೋಆರ್ಡಿನೇಟ್ಸ್ ಕೊಟ್ಟು 4th ವರ್ಟೆಕ್ಸ್ ಕೋಆರ್ಡಿನೇಟ್ಸ್ ಕೇಳೋದು. ಆಗ ನಾವು ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಪ್ಯಾರಲೋಗ್ರಾಮಲ್ಲಿ ಯಾವುದೋ ಒಂದು ಟೈಪ್ ಆಗುತ್ತೆ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು.
ಅವನೇ ಪ್ಯಾರಲೋಗ್ರಾಮ್ ಅಂತ ಕೊಟ್ಬಿಟ್ರೆ ನಾವು ಪ್ರಾಪರ್ಟಿ ಆಫ್ ಪ್ಯಾರಲೋಗ್ರಾಮ್ ಅಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡಬೇಕು. ಇದನ್ನ ನೆನ್ಪಿಟ್ಕೋಬೇಕು ನೀವು. ಅದ್ರ ಜೊತೆಗೆ 4 ವರ್ಟೆಕ್ಸ್ ಕೊಟ್ಬಿಟ್ಟು ಮಧ್ಯೆ ಎಕ್ಸ್ ವೈ ಕೊಡುವಂಥದ್ದು, ಅಥವಾ 3 ಕೋಆರ್ಡಿನೇಟ್ಸ್ ವರ್ಟೆಕ್ಸ್ ಕೊಟ್ಬಿಟ್ಟು 4ನೇದು ಕಂಡುಹಿಡಿರಿ ಅಂಥದ್ದು, ಈ ಥರದ ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ದೀಸ್ ಆರ್ ದ ಚಾಪ್ಟರ್ಸ್ ಇನ್ ಪಾರ್ಟ್ 1. ಸೊ ನಾನು ಈ ಸೆಷನಲ್ಲಿ ಪಾರ್ಟ್ 1ದು ಕಾನ್ಸೆಪ್ಟ್ಸ್ನ ನಾನು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಸೆಷನಲ್ಲಿ ವಿಲ್ ಟೇಕ್ ದ ರಿಮೈನಿಂಗ್ ಚಾಪ್ಟರ್ಸ್. ಇದೇ ಥರ ನಾವು ಚಾಪ್ಟರ್ 2 ಇಂದ ಪಾರ್ಟ್ 2 ಇಂದ ಅಂದರೆ ಫ್ರಮ್ ಟ್ರಿಗ್ನೋಮೆಟ್ರಿ ಟು ಪ್ರಾಬಬಿಲಿಟಿ ಯಾವ್ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಥರ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಆದಷ್ಟು ಬೇಗ ಅದನ್ನು ಕೂಡ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೀವು ನೋಡ್ದಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಅವರು ಹೆಲ್ಪ್ ಆಗಲಿ. ಸೊ ಎಲ್ಲರಿಗೂ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಹೇಳ್ತಾ, ಸೊ ಪ್ರಿಪೇರ್ ವೆಲ್. January 5th ಫಸ್ಟ್ ಪ್ರಿಪ್ರೇಟರಿ ಬರ್ತಾ ಇದೆ. ಸೊ ಎಲ್ಲ ನಾನು ಏನೇನು ಹೇಳಿದ್ದೀನಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ, ಡೆಫಿನೆಟ್ ಆಗಿ ಯು ಕ್ಯಾನ್ ಸ್ಕೋರ್ ಬೆಟರ್ ಮಾರ್ಕ್ಸ್ ಇನ್ ಕಮಿಂಗ್ ಎಕ್ಸಾಮಿನೇಷನ್. ಆಲ್ ದ ಬೆಸ್ಟ್ dear students. Keep watching. Meet you soon. Thank you.